ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ತೊಗರಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಳು ತೊಗರಿಕಾಳಿಂದ. ನೋಡಿ ಫ್ರೆಂಡ್ಸ್, ನಾನಿದು ಅರ್ಧ KGಯಷ್ಟು ತೊಗರಿಕಾಳನ್ನ ನಾನು ಸೋಸಿಟ್ಕೊಂಡಿದ್ದೀನಿ, ಬಿಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಸ್ಪೂನಷ್ಟು ಸಾಂಬಾರು ಪೌಡ್ರು, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ತೊಗೊಂಡಿದ್ದೀನಿ. ಇದು ನೋಡಿ, ಇದು ರುಬ್ಕೊಳ್ಳೋದಕ್ಕಿದು. ಟೊಮೆಟೊ ಹಣ್ಣು ನಾನು 5 ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಅದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದೆರಡಷ್ಟು ನಾನು ಈರುಳ್ಳಿದ್ದು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ, ರುಬ್ಕೊಳ್ಳೋದಕ್ಕೆ ಇದು ಈರುಳ್ಳಿ. ನೋಡಿ, ಇದೆಲ್ಲ ಬೇಕಾಗುತ್ತದೆ ತೊಗರಿಕಾಳು ಸಾಂಬಾರು ಮಾಡೋದಕ್ಕೆ. ಇವಾಗ ನೋಡಿ, ಈಗ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಟೊಮೆಟೊ ಹಣ್ಣು, ಈರುಳ್ಳಿ ಎರಡು ನಾನು ಮಿಕ್ಸ್ ಮಾಡಿಕೊಂಡು ಈಗ ರುಬ್ಕೊಂಬಂದ್ಬಿಡ್ತೀನಿ. ಈರುಳ್ಳಿ ಟೊಮೆಟೊ ಎರಡು ಹಾಕ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ಇವಾಗ ಇದರೊಳಗೆ ನೋಡಿ, ನಾನು ತೊಗರಿಕಾಳನ್ನ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀನಿ. ಈಗ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ, ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಅದನ್ನು ಸ್ವಲ್ಪ ಒಂದು ಸೌಟ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ, ಖಾರ ಎಲ್ಲ ಅದರೊಳಗೆ. ಇವಾಗ ನೋಡಿ, ಈ ಕಡೆ ಒಂದು ಪಾತ್ರೆ ಒಳಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೆ, ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಕಾಯೋಕ್ಕೆ ತನಕ. ಎಣ್ಣೆ ಕಾದ ನಂತರ ಇವಾಗ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಲ್ಲ, ಸಾಸಿವೆ ಬದಲು ಈರುಳ್ಳಿನ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಈರುಳ್ಳಿ, ಅದು ಸಾಕು. ಇಷ್ಟ ಆದರೆ ಇವಾಗ ನಾನು ಇದನ್ನು ತೊಗರಿಕಾಳು ಎಲ್ಲ ಹಾಕಿಟ್ಕೊಂಡಿದ್ನಲ್ಲ, ಖಾರ ಎಲ್ಲ, ಅದನ್ನು ಇವಾಗ ಇದಕ್ಕೆ ನಾನು ಕುಕ್ಕರ್ ಒಳಗೆ ಹಾಕ್ಕೊಳ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರು ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಕುದಿ ಬರಬೇಕು. ನೋಡಿ, ಇದು ಕುದಿ ಬರ್ತಾ ಇದೆ. ಇದು ಕುದಿ ಬಂದಮೇಲೆ ಇದು ಕುಕ್ಕರ್ನ ಮುಚ್ಚಬೇಕು, ಒಂದು ಕೂಗಿಸ್ಕೊಳ್ಬೇಕು. ಹಾಗೆ ನಾವು ಕುಕ್ಕರ್ನ ಮುಚ್ಚಿಬಿಟ್ರೆ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅಂತ ಇದು ಕುದಿ ಬಂದಮೇಲೆ ಕುಕ್ಕರ್ನ ಮುಚ್ಚಬೇಕಾಗುತ್ತೆ. ಇದನ್ನು ಇವಾಗ ಕುಕ್ಕರ್ ಮುಚ್ಚಾದ್ಮೇಲೆ ಇದನ್ನು ಒಂದೇ ಒಂದು ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಇದು ಒಂದು ಕೂಗಿದೆ. ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ, ಅದು ತಣ್ಣಗಾಗಿದೆ. ನೋಡಿ, ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡಿದ್ದೀನಲ್ಲ, ಇವಾಗ ಇದಕ್ಕೆ ನಾನು ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ತೀನಿ. ಈಗ ಎಲ್ಲನೂ ಅಷ್ಟನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳ್ಳಗೆ ನಮ್ಗೆ ಹೆಂಗೆ ಬೇಕಷ್ಟು ನಾವು ಹಾಕ್ಕೊಳ್ಬೋದು, ಗಟ್ಟಿ ನೋಡಿಕೊಂಡು. ಇದಕ್ಕೆ ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನನಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕನ್ಸುತ್ತೆ, ಹಾಕ್ಕೊಳ್ತೀನಿ. ನೋಡಿ, ನೀರು ಹಾಕ್ಕೊಳ್ತೀನಿ, ಅದರೊಳಗೇನೆ ಕುಕ್ಕರ್ ಒಳಗಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಗೆ ಅದಕ್ಕೂ ಸಣ್ಣಗೆ ಇದಕ್ಕೂ ಕುದಿ ಬರೋ ತನಕ ಅದು ಹಾಗೇ ಇರಲಿ. ಇದು ನೋಡಿ, ಇದು ನಾನಿದು ರುಬ್ಬಿಟ್ಕೊಂಡಿದ್ದೆ ಈರುಳ್ಳಿ ಮತ್ತು ತೆಂಗಿನಕಾಯಿನ, ಅದನ್ನು ಇದರೊಳಗೆ ಹಾಕ್ಕೊಳ್ತೀನಿ. ಅದು ಹಾಗೆ ಕುದ್ಕೊಳ್ತಾ ಇರಬೇಕು ಫ್ರೆಂಡ್ಸ್. ಇದು ನಾವು ಚಿಕ್ಕ ಉರಿ ಇಟ್ಟು ನಾವು ಕುದಿಸ್ಕೊಳ್ಳೋಣ. ಜೋರು ಉರಿ ಇಟ್ಬಿಟ್ರೆ ಅದು ಬೇಗ ಬಸ್ ಅಂತ ಕುದಿ ಬಂದುಬಿಡುತ್ತೆ, ಎಲ್ಲ ಚೆಲ್ಲೋಗುತ್ತೆ. ಅದಕ್ಕೆ ಗ್ಯಾಸು ನಾವು ಸಣ್ಣ ಮಾಡ್ಕೋಬೇಕು.
ಇವಾಗ ನೋಡಿ ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗದು ಇಟ್ಕೊಳ್ಳುತ್ತೆ ಕುದಿ ಬರೋ ತನಕ. ಹಾಗೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಅದು ಇವಾಗ ಕುದಿ ಬರ್ತಾ ಇದೆ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಇದು. ರಾಗಿ ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಿಂತ ರಾಗಿ ಮುದ್ದೆಗೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತೊಗರಿಕಾಳು ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಸಾಂಬಾರು. ಇವಾಗ ನಾನು ಒಂದು ಚಿಕ್ಕ ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಊಟ ಮಾಡಿದ್ರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಫ್ರೆಂಡ್ಸ್. ಆ ಥರ ರುಚಿ ಕೊಡುತ್ತೆ ಇದು ಹಸಿ ತೊಗರಿಕಾಳು ಸಾಂಬಾರು. ಒಂದೇ ಥರ ಸಾರು ಮಾಡ್ತಾ ಬೇಜಾರಾದರೆ ಈ ಥರ ಒಂದ್ಸರಿ ಸಾಂಬಾರು ಮಾಡಿ ನೋಡಿ ನೀವು. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಒಂದು ರಿಕ್ವೆಸ್ಟು, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಅರ್ಧಂಬರ್ಧ ನೋಡೋಕ್ಕೆ ಹೋಗಬೇಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.